ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6, ಸ್ಥಳಾಂತರಗೊಂಡು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದಿರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ? ಈಗ ಇಡೀ ದೇಶವನ್ನ ಒಂದು ಟೆಸ್ಟ್ ಕೂತ್ಕೊಂಡು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಚಂದ್ರಯಾನಕ್ಕೋ ಇಲ್ಲ ಮಾರ್ಸ್ ಅಂಡ್ ಜೂಪಿಟರ್ ಹೋಗಿದ್ದಾನೆ, ಅವನು ಪಕ್ಕದ ಮನೆಗೆ ಹೋಗಿರ್ತಾನೆ, ಇನ್ನೊಂದು ಊರಿಗೆ ಹೋಗಿರ್ತಾನೆ, ಭಾರತ ದೇಶದಲ್ಲಿ ತಾನೇ ಇದ್ದಾನೆ. ಎಲ್ಲೇ ನೋಡಿದ್ರು 1-1.5 ತಿಂಗಳು. ಎಷ್ಟು ಜನ BLOಗಳು ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಟೆನ್ಷನ್ ತಗೊಳಕ್ಕಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಅಬೆಟಿಂಗ್ ಸೂಯಿಸೈಡ್ ಅಂತ ನಿಮ್ಮ ಮೇಲೆ ಕೇಸ್ ಹಾಕೋದ ಸರ್ಕಾರದ ಮೇಲೆ? ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿಗೆ ಮಾಡ್ತೀರಲ್ಲ, ಆ ಥರ ಮಾಡಿ ಡಿಮಾನಿಟೈಸೇಷನ್ ಮಾಡಿ ಲೈನಲ್ಲಿ ನಿಲ್ಸಿದ್ ನೋಡಿದ್ದೀವಿ. ಕೊರೋನಾ ಬಂದ್ರೆ ನಿಮ್ ದೂರಕ್ಕೆ ಬಿಟ್ಟು ಅವ್ರವ್ರು ನಡ್ಕೊಂಡು ಹೋಗಿದ್ದು ನೋಡಿ. ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಇಡೀ ಭಾರತನ ಪಕ್ಕದಲ್ಲಿಡೋಣ. ಕರ್ನಾಟಕದ 5.5 ಕೋಟಿ ವೋಟರ್ಸ್ಗಳನ್ನ ನಾವು ಈ ಥರ ಚೆಕ್ ಮಾಡಬೇಕು. ಇದಕ್ಕೆ ಮುಂಚೆ ಏನ್ ನಡೀತಿತ್ತು ಅಂದ್ರೆ 2002 ನೋಡ್ತೀವಿ, ನೂರವ್ರು ಹೇಳಿದಾಗೆ ಒಂದು ಎಲೆಕ್ಷನ್ ಕಮಿಷನ್ BLOಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಫಾರಂ ಫಿಲ್ಅಪ್ ಮಾಡ್ತಿರ್ಲಿಲ್ಲ. ಫಾರಂ ಫಿಲ್ಅಪ್ ಮಾಡೋದು ಆಲ್ರೆಡಿ ವೋಟ್ ಇರೋನ್ ಕೆಲಸ ಅಲ್ಲ. ಅವ್ರ ಹತ್ರ ಡಾಟಾ ಇರೋದು, ಆ ಡಾಟಾದಲ್ಲಿ ಆಯಾ ವೋಟರ್ಗಳ ಡಾಟಾಗಳಿರೋದು, ಅದನ್ನ ತಗೊಂಡೋಗಿ ಅದು ಸರಿಯಾಗಿದೆಯಾ, ಅವರಲ್ಲಿದ್ದಾರ, ಹೊಸಬರು ಬರ್ತಾ ಇದ್ದಾರ, ತೀರ್ಕೊಂಡಿದ್ದಾರ, ಅದು. ಈಗೇನಾಗ್ತಾ ಇದೆ? ಇಡೀ ದೇಶವನ್ನ ಒಂದು ಟೆಸ್ಟ್ ಕೂತ್ಕೊಂಡು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ಈ ದೇಶದಲ್ಲಿ ಇಡೀ ದೇಶನ ಎಕ್ಸಾಮ್ ಬರೆಸ್ತಾರೆ ಅಂದ್ರೆ ಫಾರ್ಮ್ ಕೊಟ್ಬಿಟ್ಟು ನೀವು ಫಿಲ್ಅಪ್ ಮಾಡಿ ಅಂತ. ಇದು ಯಾವುದು? ನಾನು ಪ್ರಜೆಗಳ ಮತದಾರ ಸಮಸ್ಯೆಗೆ ಬರೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಮನುಷ್ಯರೇ, ನಮ್ಮ ಪ್ರಜೆಗಳೇ, ಅವ್ರ ಬಗ್ಗೆನೇ ಮಾತಾಡಿ. 1 ತಿಂಗಳೊಳಗೆ 5.5 ಕೋಟಿ ಡಾಟಾಗಳನ್ನು ನೀವು ಕಲೆಕ್ಟ್ ಮಾಡಬೇಕು, ಮನೆ ಮನೆಗೆ ಹೋಗಿ ನೋಡಬೇಕು ಅನ್ನೋದಾದ್ರೆ ಮಾಡೋಕ್ ಸಾಧ್ಯ ಇರೋ ಕೆಲಸನ ಅದು? ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ 1 ತಿಂಗಳಲ್ಲಿ ಮಾಡ್ತಿದ್ದೀರಿ? ಎಲ್ಲೇ ನೋಡಿದ್ರು 1-1.5 ತಿಂಗಳು. ಎಷ್ಟು ಜನ BLOಗಳು ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಟೆನ್ಷನ್ ತಡ್ಕೊಳಕ್ಕಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಅಬೆಟಿಂಗ್ ಸೂಯಿಸೈಡ್ ಅಂತ ನಿಮ್ಮ ಮೇಲೆ ಕೇಸ್ ಹಾಕೋದ ಸರ್ಕಾರದ ಮೇಲೆ? ಎರಡನೇದು, ಈ ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬನು ಯಾಕೆ ಆಬ್ಸೆಂಟ್ ಆಗಿರ್ತಾನೆ? ಯಾಕೆ ಮನೆ ಚೇಂಜ್ ಮಾಡಿರ್ತಾನ್ರಿ? ಒಬ್ಬ ಪ್ರಜೆ ಯಾಕೆ ಆಬ್ಸೆಂಟ್ ಆಗಿರ್ತಾನೆ? ಕೆಲಸ ಇದೆ. ಒಬ್ಬ BLO ಒಂದು ಫ್ಲಾಟ್ನಲ್ಲಿ ಒಂದು 100 ಮನೆ ಇದ್ರೆ ಅವ್ನು ಎಷ್ಟು ದಿನ ಬೇಕ್ರಿ ಅಷ್ಟು ಫ್ಯಾಮಿಲಿ ನೋಡೋಕೆ? ಬೆಳಿಗ್ಗೆ ಹೋಗ್ಬೇಕು, ಒಂದು ಮನೆಗೆ 5 ಊಟದ ಫಾರ್ಮ್ ಕೊಡ್ಬೇಕು, ಅಥವಾ ಫಾರ್ಮ್ನಲ್ಲಿ ಫಿಲ್ಅಪ್ ಮಾಡಬೇಕು. ಹೋದಾಗಿಲ್ಲ ಅಂದ್ರೆ ಈ ದೇಶದ ಬಡತನದಲ್ಲಿ ಎಷ್ಟು ಜನ ಸ್ವಂತ ಮನೆಯಲ್ಲಿದ್ದಾರೆ? ಮಧ್ಯಮ ವರ್ಗ ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಮನೆ ಚೇಂಜ್ ಮಾಡಿರೋ ಕಾರಣಕ್ಕೆ, ಅದನ್ನ ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಿಬಿಡ್ತೀರಾ? ಈ ಪ್ರಶ್ನೆ ನಾವು ಡಿಲೀಟ್ ಮಾಡಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂಡ್ ಶಿಫ್ಟೆಡ್ ಅಂತ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನೀವು ಬರೆದು ಅವನು ಮತ್ತೆ ವೋಟರ್ ಆಗ್ಬೇಕಾದ್ರೆ ಅವನು ಫಿಲ್ ಮಾಡಬೇಕಾಗಿರೋ ಫಾರ್ಮ್ ಯಾವುದು? ಫಾರಂ ನಂಬರ್ 6. ಫಾರಂ ನಂಬರ್ 6 ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು ಹೊಸ ಓಟ್ಗಳನ್ನ ಸೇರ್ಪಡೆ ಮಾಡೋದಿಕ್ಕೆ ಹೊರತು ಹಳೆ ಓಟ್ಗಳನ್ನ ಮಾಡೋದಕ್ಕಲ್ಲ. ಅಂದ್ರೆ ಅವನು ಫಾರ್ಮ್ ನಂಬರ್ 6 ಮೊದಲಿಂದ ತಗೊಂಡ್ಬರ್ಬೇಕು. ಅವನು ಆ ಫಾರ್ಮ್ ನಂಬರ್ 6 ಆಗೋ ಪ್ರಕ್ರಿಯೆಯಲ್ಲಿ ಗ್ಯಾರಂಟಿ ಇಲ್ಲ. ಇವತ್ತು ಸರ್ಕಾರ, ದೇಶ ನಡೆಯುತ್ತಿರುವುದು ಪ್ರತಿಯೊಬ್ಬ ವ್ಯಕ್ತಿ ದುಡಿತಿರುವ ಅವನ ಬೆವರ ಹಣದಲ್ಲಿ ಅವನ ಮನೆಯೂ ನೋಡಿಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ. ಒಂದು ಬೆಂಕಿಪಟ್ಟಣ ತಗೋಬೇಕಂದ್ರೆ ಅವನು ಟ್ಯಾಕ್ಸ್ ಯಾಕೆ ಕಟ್ತಾನೆ? ನೀವು ಸರ್ಕಾರ ನಡೆಸಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿ, ನೀವು ಎಲೆಕ್ಷನ್ ಕಮಿಷನ್, ನಿಮ್ಮೆಲ್ರಿಗೂ ಸಂಬಳ ಕೊಡ್ತಿರೋದು ಅವನು. ಇವತ್ತು ಭಾರತ ದೇಶದಲ್ಲಿ ನೀವು ಸಾಮಾಜಿಕ ನ್ಯಾಯ ತಂದ್ರ, ಎಲ್ರಿಗೂ ಕೆಲಸ ಕೊಟ್ರ ಇಲ್ಲ. ಬಟ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬರಿಗೆ 1 ಮತ, ಅದು ಅವನ ಹಕ್ಕು, ಅದೊಂದೇ ಅವನ ಪವರ್. ಆ ಪವರ್ ಇಂದ ಅವನು ಆರಿಸಿದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತೆ ವೋಟ್ ಮಾಡ್ತಾನೆ, ಇಲ್ಲಾಂದ್ರೆ ಇಳಿಸ್ತಾನೆ. ಅದೊಂದೇ ಅವನ ಹತ್ರ ಇರೋ ಹಕ್ಕು. ಎಲ್ಲಾ ರಾಜಕೀಯ ನಾಯಕರುಗಳು, ಎಲ್ಲಾ ರಾಜಕೀಯ ಪಕ್ಷಗಳು 5 ವರ್ಷಕ್ಕೆ ಒಂದ್ಸಲ ಹೋಗಿ ಸ್ವಾಮಿ ನಮಗೆ ಅಧಿಕಾರ ಕೊಟ್ಟು ಆಶೀರ್ವದಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರೋ ಕಾಲ ಹೋಗಿ ಈಗ ಆ ಮತದಾರ ಯಾರ ದುಡಿಮೆಯಿಂದ, ಯಾರ ಇರುವಿಕೆಯಿಂದ,
ಯಾರ ದುಡ್ಡಿನಿಂದ, ಯಾರ ಟ್ಯಾಕ್ಸಿಂದ ದೇಶ ನಡೀತಿದೆಯೋ ಅವನು ನಿಮ್ಮ ಮುಂದೆ ಬಂದು ಹೇಗಾದರೂ ಮಾಡಿ ನನ್ನ ಓಟನ್ನ ತಿರುಗಿ ಕೊಡೋನು ಭಿಕ್ಷೆ ಬಿಡಿಸ್ತಿಗೆ ತಗೊಬರ್ತೀರಾ? ಕರ್ನಾಟಕಕ್ಕೆ ಇನ್ನು 2.5 ವರ್ಷ ಇದೆ ಎಲೆಕ್ಷನ್. ತಗೊಳ್ಳಿ 1 ವರ್ಷ. SIR ಸ್ಟಾರ್ಟ್ ನಾಳೆಯಿಂದ ಅಲ್ಲ, SIR ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾಕೆ ಒಂದು 6 ತಿಂಗಳಿಂದ ಜನರಿಗೆ SIR ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ? ಅವರಿಗೆ ಒಂದು ಡಿಗ್ನಿಟಿ, ಗೌರವ ಯಾಕೆ ಕೊಡ್ತಿಲ್ಲ? ಈಸ್ ಅನ್ ವೋಟರ್ ಇನ್ ದಿಸ್ ಕಂಟ್ರಿ. ಈ ದೇಶದ ಪ್ರಜೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಚಂದ್ರಯಾನಕ್ಕೋ ಇಲ್ಲ ಮಾರ್ಸ್ ಅಂಡ್ ಜೂಪಿಟರ್ ಹೋಗಿದ್ದಾನೆ ಅವನು, ಪಕ್ಕದ ಮನೆಗೆ ಹೋಗಿರ್ತಾನೆ, ಇನ್ನೊಂದು ಊರಿಗೆ ಹೋಗಿರ್ತಾನೆ, ಭಾರತ ದೇಶದಲ್ಲಿ ತಾನೇ ಇದ್ದಾನೆ. ನೀವು ಅವನಿಗೆ ಆ ಡಿಗ್ನಿಟಿಯನ್ನು ಕೊಡದೆ 1 ತಿಂಗಳಲ್ಲಿ ಹೆಂಗೆ ಮಾಡ್ತೀರಿ ನೀವು? ಒಂದು 6 ತಿಂಗಳಿಗೆ ಮುಂಚೆ ಅನೌನ್ಸ್ ಮಾಡಿ. ಯಾಕೆ ನೀವು ಒಂದು ನೀವು ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿಗೆ ಮಾಡ್ತೀರಲ್ಲ, ಆ ಥರ ಮಾಡಿ. ಸರ್ಕಾರಿ ಬಸ್ಗಳಿದೆ, ಸರ್ಕಾರಿ ಆಸ್ಪತ್ರೆಗಳಿದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಸಿಬ್ಬಂದಿ ಇದೆ, MLAಗಳಿದ್ದಾರೆ, MP ಗಳಿದ್ದಾರೆ, ಕಲೆಕ್ಟರ್ಗಳಿದ್ದಾರೆ. ರಸ್ತೆ ಬಸ್ಗಳ ಮೇಲೆ ಹಾಕಿ ಒಂದು 6 ತಿಂಗಳು ನಟರನ್ನ ಕರೀರಿ, ಇನ್ಫ್ಲೂಯೆನ್ಸರ್ಸ್ನ ಕರೀರಿ, ಕೊನೆಯ ಮೂಲೆಯಲ್ಲಿರುವ ಮತದಾರನವರೆಗೆ ಈ ವಿಷಯವನ್ನು ತಲುಪಿಸಿ ಅದನ್ನು ಮಾಡದೆ ಏಕಾಏಕಿ 1 ತಿಂಗಳಲ್ಲಿ ಬಂದ್ವಿ, ನೋಡಿದ್ವಿ, ಬಾಗಿಲು ತಟ್ಟಿದ್ವಿ ಇಲ್ಲ. ಆ ಪ್ರಾಸೆಸ್ನಲ್ಲಿ ಎಷ್ಟು ಜನ BLOಗಳು ಕೆಲಸ ಮಾಡೋಕ್ಕಾಗದೆ ಸುಮ್ಮನೆ ಸೈನ್ ಮಾಡಿಕೊಡಿ ನಾವು ಫಿಲ್ಅಪ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಸೈನ್ ಮಾಡಿರೋ ಫಾರ್ಮ್ ಕೊಟ್ಟರೆ ಅವ್ರು ಅಪ್ಲೋಡ್ ಮಾಡದೇ ಇರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ. ಹೆಂಗದು? ಮತ್ತು ಆಮೇಲೆ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ 2 ಸಲ ಪೋಸ್ಟ್ಪೋನ್ ಮಾಡೋಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯ ಆಗಿ ರಿಕಾಲ್ ಮಾಡಿದ್ರೆ 2.5 ಲಕ್ಷ ಓಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು. ರೈತರ ಬಗ್ಗೆ ಯೋಚನೆ ಮಾಡಲ್ಲ ನೀವು, ಅಲೆಮಾರಿಗಳ ಬಗ್ಗೆ ಯೋಚನೆ ಮಾಡಲ್ಲ ನೀವು. ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸೆಂಡ್ ಎ ನೋಟಿಸ್. ಫಾರ್ ಎಕ್ಸಾಂಪಲ್, ನಂದೇ ಓಟ್ ತಗೊಳ್ಳಿ. 2015 ನಂತರ ಯಾರಾದರೂ ವೋಟರ್ ತಗೊಂಡಿದ್ರೆ ಫೋನ್ ನಂಬರ್ ಆ್ಯಡ್ ಆಗಿದೆ. 16, 17, 18 ವೋಟರ್ಸ್ ID ಇದ್ದವರು ಅವರ ಎಪಿಕ್ ನಂಬರ್ನ ನೀವು ಹೋದ್ರೆ ಒಂದು OTP ಬರುತ್ತೆ ನಿಮ್ಮ ಫೋನ್ ನಂಬರ್ಗೆ. ನನಗೆ ಮೊನ್ನೆಯಿಂದ ಇಡೀ ದೇಶ ಹುಡುಕ್ತಾ ಇದೆ ನನ್ನ ವೋಟರ್ ಐಡಿಗೆ, ನಾನೊಂದು 200 ಎಪಿಕ್ ID ಬಂತು. ಅಂದರೆ ನೀವು ಈ ಮಾಡಿದವರು ಈ ಊರಿನಲ್ಲಿ ಇಲ್ಲ, ಶಿಫ್ಟ್ ಆಗಿದ್ದಾರೆ ಅಂದರೆ ನೋಡಿ, ನಿಮ್ಮಲ್ಲಿ ಡಾಟಾ ಇದೆಯಲ್ಲ, ಫೋನ್ ನಂಬರ್ ಇದೆ, ಫೋನ್ ಮಾಡಿ, ಏನಪ್ಪ ನೀವು ಶಿಫ್ಟ್ ಆಗಿದ್ದೀರಿ ಅಂತ ಬರ್ತಾ ಇದೆ, ಎಲ್ಲಿಗೆ ಶಿಫ್ಟ್ ಆಗಿರೋ ತಿಳಿಸಿ, ಒಂದು ಫಾರ್ಮ್ ನಂಬರ್ 8 ಹೇಳಿ ಮಾಡಿ, ನಾವು ಇಲ್ಲಿ ಡಿಲೀಟ್ ಮಾಡ್ತೀವಿ. ಸೊ ಇಡೀ ಪ್ರಕ್ರಿಯೆನೇ ರಾಂಗ್ ಆಗಿದೆ. ದಯವಿಟ್ಟು ಒಂದು ಸಮುದಾಯವನ್ನ, ಒಬ್ಬ ಪ್ರಜೆಯನ್ನ ಅವನ ಸ್ವಾಭಿಮಾನದ ಜೊತೆ ಬದುಕಬೇಡಿ. ದಯವಿಟ್ಟು ಲೈನ್ನಲ್ಲಿ ನಿಲ್ಲಿಸಬೇಡಿ. ಡಿಮಾನಿಟೈಸೇಷನ್ ಮಾಡಿ ಲೈನ್ನಲ್ಲಿ ನಿಲ್ಲಿಸಿದ್ ನೋಡಿದ್ದೀವಿ. ಕೊರೋನಾ ಬಂದ್ರೆ ನಿಮ್ ದೂರಕ್ಕೆ ಬಿಟ್ಟು ಅವ್ರವ್ರು ನಡ್ಕೊಂಡು ಹೋಗಿದ್ದು ನೋಡಿದ್ವಿ. ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಎಲೆಕ್ಷನ್ಗೆ 3 ತಿಂಗಳ ಮುಂಚೆ ಬೆಂಗಾಲ್ನಲ್ಲಿ ಮಾಡಿದ್ವಿ. 1 ಕೋಟಿ, ಹತ್ರ 1 ಕೋಟಿ ಕ್ಯಾನ್ ತೆಗೆದುಬಿಟ್ರು. ಅಂದ್ರೆ ಒಂದು ಗೆದ್ದ ಸರ್ಕಾರ 1 ಕೋಟಿ ಜನ ಓಟು ಹಾಕಿದ್ದವರು ಓಟ್ ಹಾಕದೆ ಗೆದ್ದಿದೆ ಅಂದ್ರೆ ಅದು ಯಾವ ತರದ ಪ್ರಜಾಪ್ರಭುತ್ವ ಆಗತ್ತೆ? ಯಾವ ತರದ ಪ್ರಜಾಪ್ರಭುತ್ವ ಆಗತ್ತೆ? ಇದರ ಹಿಂದಿನ ಉನ್ನಹಾರ SCA NRC ತರೋ ಐಡಿಯಾ ಏನಾದ್ರು ಇದೆಯಾ ನಿಮಗೆ? ಯಾಕೆ ವಂಶವೃಕ್ಷ ಕೇಳ್ತಾ ಇದ್ದೀರಿ? ಇದು ನನ್ನ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ಅದಕ್ಕೆ ಈ ಹೋರಾಟಕ್ಕೆ ಕರ್ನಾಟಕ ಮಾದರಿ ಆಗಬೇಕು. ಕರ್ನಾಟಕದ ಪ್ರಜೆಗಳು ನೋಡಿ, ಬಹಳ ಜನ ಹಿಂದುಳಿದವರು, ಬಡವರಿಗೆ ಅವ್ರ ಧ್ವನಿ ಇಲ್ಲ. ಧ್ವನಿ ಇಲ್ದಿದ್ದಾಗ ಸಿವಿಲ್ ಸೊಸೈಟಿ, ಮಾಧ್ಯಮಗಳು, ನಮ್ಮಂಥವ್ರು ಅವ್ರಿಗೆ ಧ್ವನಿಯಾಗ ನಿಂತು ಅವ್ರಿಗೆ ನ್ಯಾಯ ಕೊಡೋದು ಕೆಲಸ ಮಾಡಲೇಬೇಕು. ಸೊ ನಮ್ಮ ಒತ್ತಾಯ ಎಲೆಕ್ಷನ್ ಕಮಿಷನ್ಗೆ, ಫಾರ್ಮ್ 8 ಅನ್ನು ತಗೊಂಡ್ಬನ್ನಿ. ಫಾರ್ಮ್ 8 ಬಗ್ಗೆ ಯಾಕೆ ಹೇಳ್ತಿಲ್ಲ? ನೀವೇ ಕಳಿಸಿದ್ರಿ ನಿಮ್ಮ ಇದರಲ್ಲೇ ಶಿಫ್ಟೆಡ್ಗೆ ಹೇಳ್ತಾ ಇದ್ದೀನಿ. ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6, ಸ್ಥಳಾಂತರಗೊಂಡು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದಿರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ ಈಗ? ಅಂದ್ರೆ ಫಾರ್ಮ್ ನಂಬರ್ 8 ಆದ್ರೆ ಏನಾಗುತ್ತೆ? ನನಗೊಂದು ಮತ ಇತ್ತು, ನನಗೆ ಗೊತ್ತಿಲ್ದೇನೋ ನಾನು ಚೇಂಜ್ ಮಾಡಿದೆ ಮನೇನ. ಬಟ್ ನಾನು ಎಲೆಕ್ಷನ್ ಕಮಿಷನ್ಗೆ ಹೇಳಕ್ ಮರ್ತ್ಬಿಟ್ಟೆ, ಅಥವಾ ನನಗೆ ಗೊತ್ತಿರಲಿಲ್ಲ ಅದ್ರ ಇಂಪಾರ್ಟೆನ್ಸ್. ಅವಾಗ ನೀವೇನು ಮಾಡಬೇಕು? ಫಾರ್ಮ್ ನಂಬರ್ 8 ಮಾಡಿದ್ರೆ, ನೀನು ಸ್ವಂತ ಮನೆ ತೊಗೊಂಡು ಹೋಗಿದ್ರೆ ಆ ಡಾಕ್ಯುಮೆಂಟ್ ಕೊಡಪ್ಪ, ಇಲ್ಲ ನೀನು ಬಾಡಿ ಮನೆ ತೊಗೊಂಡು ರೆಂಟಲ್ ಅಗ್ರಿಮೆಂಟು, ಇಲ್ಲ ಗ್ಯಾಸು, ಎಲೆಕ್ಟ್ರಿಸಿಟಿ ಕೊಟ್ಟರೆ ಸಾಕು, ಮುಗಿದೈತು. ಯಾಕಂದರೆ ನಾನು ಒರಿಜಿನಲ್ ಮತದಾರ. ಆದ್ರೆ ಈಗ ಏನು ಹೇಳ್ತಿದ್ದೀರಿ? ನೀನು ಮತದಾರನೇ ಅಲ್ಲ, ಮತ್ತೆ ಬಂದು ಲೈನ್ನಲ್ಲಿ ನಿಂತು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಒಂದು 4-5 ವರ್ಷ ಆದಮೇಲೆ
ಡಾಟಾ ಅಸೆಸ್ಮೆಂಟ್ ಮಾಡಬೇಕಾದ್ರೆ 2020ರಲ್ಲಿ ಇಷ್ಟು ಕೋಟಿ ಹೊಸ ಮತದಾರನ ತಂದೆ ಅಂತ ಹೇಳ್ತೀರಾ? ಅದು ಹೊಸ ಮತದಾರರಲ್ರಿ, 85 ವರ್ಷದವನು 18 ವರ್ಷದವನು ಸೇರಿರೋದು. ದಯವಿಟ್ಟು ನಾವು ಪ್ರಜೆಗಳು, ನಮಗೆ ಯಾವ ಪಕ್ಷ ಯಾವ ಪಾರ್ಟಿ ಅವರವ್ರ ಇಷ್ಟ ಅದು, ಆದರೆ ಡೋಂಟ್ ಟ್ರಾಮಟೈಸ್ ಅ ಹೋಲ್ ಕಂಟ್ರಿ, ಡೋಂಟ್ ಟ್ರಾಮಟೈಸ್ ದ ಗೌರ್ಮೆಂಟ್ ಆಫೀಸರ್ಸ್. SIR ಆಗಬೇಕು. ದಯವಿಟ್ಟು ಇನ್ನೊಂದು 6 ತಿಂಗಳ ತನಕ ಏನು ಎಲೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ. ಈಗ ಕೊನೆಯ ಮತದಾರನಿಗೂ ಕೂಡ ಅರಿವು ಹೋಗುವವರೆಗೆ ಪಬ್ಲಿಸಿಟಿ ಮಾಡಿ ತಿಳಿಸಿ, ಹೊಸ ವೋಟರ್ಸ್ಗೆ 6, ಡಿಲೀಟ್ ಮಾಡಬೇಕಾಗಿರೋದು 7 ಮಾಡಿ, 8 ಚೇಂಜ್ ಮಾಡಿರೋರಿಗೆ ಅವಕಾಶ ಕೊಡಿ. ಇಷ್ಟು ಡಿಲೀಟ್ ಮಾಡಿ 15 ದಿನ ಕೊಟ್ಟರೆ 2.5 ಲಕ್ಷ ಜನ ಬಂದರು. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲರೂ ಬರ್ತಾರೆ. ನಂದು ಬೆಳಿಗ್ಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಿತ್ತು. ನನ್ನ ಪ್ರಶ್ನೆ ಕೇಳಿದ್ರಿಂದ ಕೋಟ್ಯಾಂತರ ಜನ ಅದನ್ನು ನೋಡಿದ್ರಿಂದ ಸಾಯಂಕಾಲದೊಳಗೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ, ನನ್ನ ನಂಬರ್ ಎಲ್ಲಿಂದ ಸಿಕ್ತು ನಿಮಗೆ? ನಿಮ್ಮ ಡಾಟಾಲಿದೆ ನನ್ನ ನಂಬರ್. ಸಾರಿ ಸರ್, ಕ್ಷಮೆ ಮಾಡಿ, ತಪ್ಪಾಗೋಯ್ತು. ಸರಿ ಮಾಡಿ ಸರ್, ನಾವು ಸರಿ ಮಾಡ್ತೀವಿ, ಅದು ನನಗೆ ಟ್ವೀಟ್ ಮಾಡಿಬಿಡ್ತೀರಾ? ಇಲ್ಲ, ನೀವು ಮೊದಲು ಸರಿ ಮಾಡಿ. ಸಾಯಂಕಾಲ ಪ್ರೆಸ್ ಟ್ವೀಟ್ ಮಾಡ್ತಾರೆ. ಇಲ್ಲ, ಅದನ್ನು ಮಾಡೋ ಅಷ್ಟೊತ್ತಿಗೆ ಅವರೊಳಗೆ ಅವರೇ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ರಿ? ಪರ್ಮನೆಂಟ್ಲಿ ಶಿಫ್ಟೆಡ್ ನಿಮ್ಮಲ್ಲಿ ಹುಡುಕಿದ್ರೆ ತಾನೇ ಮಾಡ್ತೀರಿ. ಶಿಫ್ಟ್ ಮಾಡಿಬಿಟ್ಟು ಅವತ್ತು ರಾತ್ರಿ 8:30ಕ್ಕೆ BLO ಕಳಿಸ್ತೀರಿ ಅಂದರೆ ಕ್ಯಾಮ್ರಾ ಇಟ್ಕೊಂಡು. ಅಂದರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೆ BLOಗೆ ಕ್ಯಾಮ್ರಾ ಇಟ್ಟು ಕಳಿಸಿದ್ರ ನೀವು? ನಾನು ಪ್ರಶ್ನೆ ಕೇಳಿದೆ ಅನ್ನೋ ಕಾರಣಕ್ಕೆ, ಸಿಕ್ಕಾಕೊಂಡ್ರಿ ಅನ್ನೋ ಕಾರಣಕ್ಕೆ, ನೀವು BLOನಲ್ಲಿ ಕಳಿಸೇ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ಯಾಮ್ರಾ ಇಟ್ಕೊಂಡು ಅಕ್ಕದ ಪಕ್ಕದ ಮನೆಯವ್ರನ್ನ ಕರೆಸಿ, ನೋಡಿ ನಾವು ನಾರ್ಜಾರ್ ಮಾಡ್ತಾ ಇದ್ದೀವಿ, ಈಗ ಟ್ವೀಟ್ ಮಾಡಿದ್ರೆ ಅಂದ ತಕ್ಷಣ ಸಿಕ್ಕಾಕೊಂಡೆ. ಅಂದ್ರೆ ನಾನು ಹೇಳಿದ್ಮೇಲೆ ಮಾಡ್ತಿದ್ಯಾ ನೀನು? ಅದನ್ನು ಹಬ್ಸೋದು ಇದಾ ನಿಮ್ಮ ಕೆಲಸ ಎಲೆಕ್ಷನ್ ಕಮಿಷನ್ದು? ಇಲ್ಲ ಸರ್, ಶಿಫ್ಟೆಡ್ ಡಿಲೀಟೆಡ್ ಅಲ್ಲ. ಯಾವಾಗ ನಾವು ಫಾರ್ಮ್ 6 ಅಲ್ರಿ, ಫಾರ್ಮ್ 6 ಡಿಲೀಟೆಡ್ ರೀ. ಹೊಸ ವೋಟರ್ ಆಗ್ಬೇಕ್ರಿ ನಾನು ಅಂದರೆ ನೀವು ಪ್ರಾಕ್ಟಿಕಲಿ ಡಿಲೀಟೆಡ್. ಶಿಫ್ಟೆಡ್ ನಾನ್ ಶಿಫ್ಟೆಡ್ ಎಲ್ಲವೂ ಸುಳ್ಳು. ದಯವಿಟ್ಟು ಪ್ರಜೆಗಳನ್ನು ಅಳಿಸ್ಬೇಡಿ, ತೊಂದರೆ ಕೊಡಬೇಡಿ. ಕೊನೆಯ ಎಲ್ಲೋ ಹೋಗಿರುವ ಗುಳೆ ಎದ್ದು ಹೋಗಿರೋನಿರ್ಬೋದು, ಹಳ್ಳಿಯವನಿರ್ಬೋದು, ಕಾರ್ಮಿಕ ಇರಬಹುದು, ಅವನ ಹಕ್ಕನ್ನು ಆಲ್ರೆಡಿ ಓಟಿರೋರವರು ಅವರ ಹಕ್ಕನ್ನು ಮರುಪಡೆಯೋದಕ್ಕೆ ಒಂದು ಸರ್ಕಾರ, ನೀವು ನಿಜವಾಗಲೂ ಈ ದೇಶದ ಜನರನ್ನ, ನಿಮ್ಮ ಮತದಾರನ್ನ ದೇವರೇ, ದೇವತೆಗಳೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರ ಅಂತ ಹೇಳ್ತೀರಲ್ಲ, ಅವ್ರನ್ನ ನೀವು ನಿಜವಾಗಲೂ ಗೌರವಿಸೋದಾದ್ರೆ ಅವರನ್ನ ಮತ್ತೊಂದು ಪ್ರೂವ್ ಮಾಡೋ ಥರ ಭಿಕ್ಷಕರ ಥರ ನಿಲ್ಲಿಸಬೇಡಿ. ನಿಮ್ಗೆ ದುಡ್ಡು ಕೊಟ್ಟು ಪಬ್ಲಿಸಿಟಿ ದುಡ್ಡು ನಾವೇ ಕೊಡ್ತಾ ಇದೀವಿ ನಮ್ಮ ಸರ್ಕಲಿಂದ. ಇನ್ನೊಂದು 6 ತಿಂಗಳು ತಗೊಳ್ಳಿ. ಸಾಕಷ್ಟು ಜನ ಇದೀವಿ ಫಾರ್ಮ್ ಫಿಲ್ಅಪ್ ಮಾಡಿಸೋದಕ್ಕೆ. ಅದನ್ನು ಪ್ರಾಸೆಸ್ ಕರೆಕ್ಟಾಗಿ ಮಾಡಿ, ಹೊಸ ವೋಟರ್ಸ್ನ ತೊಗೊಂಡ್ಬನ್ನಿ, ಡೂಪ್ಲಿಕೇಟ್ ವೋಟರ್ಗಳನ್ನ ತೆಗೀರಿ. ಹೊಸ ಯಂಗ್ಸ್ಟರ್ಸ್ ಎಷ್ಟು ಜನ ವೋಟರ್ಸ್ ಆಗಿದ್ದಾರೆ ಅಂತ ಸಪ್ರೇಟ್ ಡಾಟಾ ಮಾಡಿ, ವಯಸ್ಸಾದವ್ರು ಎಷ್ಟು ಜನ ಅಂತ ಒಂದು ಡಾಟಾ ಮಾಡಿ ದೇಶ ನಡೆಸಿ. ಕರ್ನಾಟಕದಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದನ್ನು ನಾವು ಬೇಡಿಕೆಯಾಗಿ ಇಡ್ತಾ ಇದ್ದೀವಿ. ದಯವಿಟ್ಟು ಇನ್ನೊಂದಷ್ಟು ತಿಂಗಳು ಕೆಲಸ ಮಾಡಿ, ಈ ಡೆಡ್ಲೈನ್ಗಳು ಕೊಟ್ಟು ನಮ್ಮನ್ನು ನಿಲ್ಲಿಸಬೇಡಿ. ಫಾರ್ಮ್ ನಂಬರ್ 8 ತೊಗೊಂಬನ್ನಿ ಆಲ್ರೆಡಿ ಇರೋ ವೋಟರ್ಸ್ಗೆ. ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕೋ, ಮನೆ ಚೇಂಜ್ ಮಾಡಿದ ಕಾರಣಕ್ಕೆ ಅವನು ತಪ್ಪು ಮಾಡಿದವನಲ್ಲ, ಅವನು ದೋಷಿಯಲ್ಲ, ಅವನ ಓಟನ್ನು ಕೀಳಬೇಡಿ. ಇದನ್ನು ಹೇಳ್ತಾ ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ಗೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡದಿದ್ದರೆ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನು, ಮುತ್ತಿಗೆಯನ್ನು ಮತ್ತು ಎಲ್ಲ ಟಾಪ್ ಕೋರ್ಟ್ಗಳಲ್ಲಿ ನಮ್ಮ ಫೈಟನ್ನು ನಾವು ಮುಂದುವರಿಸುತ್ತೇವೆ. ಇದು ಯಾರೋ ಒಬ್ಬ ವ್ಯಕ್ತಿಯಲ್ಲ, ಒಂದು ಸರ್ಕಾರ, ಒಂದು ಸಂಸ್ಥೆ, ಭಾರತ ದೇಶದ ಪ್ರಜೆಯ ಡಿಗ್ನಿಟಿಗೆ, ಅವನ ಸ್ವಾಭಿಮಾನಕ್ಕೆ ಮಾಡ್ತಾ ಇರೋ ಹಲ್ಲೆ. ಈ ದೌರ್ಜನ್ಯವನ್ನು ನಾವು ಒಪ್ಪಿಕೊಳ್ಳಲ್ಲ. ಇದನ್ನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.